ಆಪ್ಕಿ ಅದಾಲತ್ನಲ್ಲಿ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ರವರು ಮುಸಲ್ಮಾನರ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಆರೋಪವಿದೆ. ಈ ಆರೋಪ ಬಂದು ಕೇರಳದ ಮುಖ್ಯಮಂತ್ರಿಗಳದು. ಅವ್ರು ಹೇಳೋದೇನೆಂದ್ರೆ ಗವರ್ನರ್ ಸಾಹೇಬ್ರು RSSನ ಆಯುಧ ತರ ಕೆಲಸ ಮಾಡ್ತಾ ಇದ್ದಾರೆ, ಟೂಲ್ ತರ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿದಿನ ಮುಸಲ್ಮಾನರಿಗೆ ವಿರುದ್ಧವಾಗಿ ಇರ್ತಾರೆ ಅಂತ. ನಾನು ಏನು ಹೇಳಲಿ? ನಾನು ಧರ್ಮಶಾಸ್ತ್ರಗಳ ವಿದ್ಯಾರ್ಥಿ. ನಾನು ವಿದ್ವಾಂಸ ಅಲ್ಲ, ವಿದ್ಯಾರ್ಥಿ. ನನಗೆ ಹೆಚ್ಚು ತಿಳ್ಕೊಳ್ಳೋ ಆಸೆ. ನಾನು ಸಮಯ ತಗೋತೀನಿ, ಓದ್ತೀನಿ. ಮತ್ತು ನಾನು ಏನೆಲ್ಲ ಓದ್ತೀನಿ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡಲು ಬಯಸ್ತೀನಿ. ಏನಾದರೂ ಸಮಸ್ಯೆ ಬಂದರೆ ಅದನ್ನು ಬಗೆಹರಿಸಲು ಕೆಲವು ಸಲಹೆ ನೀಡ್ತೀನಿ. ನನ್ನ ಬಗ್ಗೆ ಯಾರು ಹೀಗೆ ಹೇಳ್ತಾರೆ ನಾನು ಧರ್ಮಶಾಸ್ತ್ರ ಪಾಲಿಸೋದಿಲ್ಲ, ಅವರು ನಾನು ಮಿಸ್ಲೀಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅವರ ಸಮಸ್ಯೆ ಏನು? ವಿವಶತೆ ಏನು? ಕಮ್ಯುನಿಸ್ಟ್ಗಳು ಅವರ ವಿವಶತೆ ಏನು? 1990ರವರೆಗೆ ಅವರ ಪ್ರತಿ ಮ್ಯಾನಿಫೆಸ್ಟೋನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಅವರು ಸಪೋರ್ಟರ್ ಆಗಿದ್ರು. 1986ರಲ್ಲಿ ನಾನು ರಿಸಿಗ್ನೇಷನ್ ಕೊಟ್ಟೆ ಸರ್ಕಾರಕ್ಕೆ ಈ ವಿಷಯದ ಮೇಲೆ. ನನಗೆ ಹೆಚ್ಚು ಸಪೋರ್ಟ್ ಮಾಡಿದವರು BJP ಅವರದ್ದು. ಆವಾಗ 2 ಮೆಂಬರ್ ಇದ್ದರು ಸದನದಲ್ಲಿ. ಲೆಫ್ಟ್ ಪಾರ್ಟಿಯೇ ನನಗೆ ಸಪೋರ್ಟ್ ಮಾಡಿದ್ರು. ಆವಾಗ ತುಂಬ ವೋಕಲ್ ವಾಯ್ಸ್ ಯಾರ್ದು ಇತ್ತು ಅಂದರೆ, ನನಗೆ ಯಾರು ಸಪೋರ್ಟ್ ಮಾಡಿದವರು ಅಂದರೆ ಅವರು EM ನಂಬೂದ್ರಿಪಾದವರು. ಇವಾಗ ಕಮ್ಯುನಿಸ್ಟ್ ಪಾರ್ಟಿಯು ಎಲ್ಲ ರಿವರ್ಸ್ ಮಾಡಿದ್ದೆ. ಅವರು UCCಯ ವಿರೋಧ ಮಾಡ್ತಾ ಇಲ್ಲ. ಅವರು 3 ತಲಾಕ್ನ ಕಾನೂನು, ಆ ಕಾರಣದಿಂದಾಗಿ 95% ತಲಾಕು ಕಡಿಮೆ ಆಗಿಬಿಟ್ಟಿದೆ. ಅದರ ಬಗ್ಗೆ ಅವರು 6 ತಿಂಗಳ ಹಿಂದೆ ಹೇಳಿದರು, ಈ ಕಾನೂನು ಯಾಕೆ ಬೇಕು ಅಂತ. ಯಾಕೆ ಮಾಡ್ತಾರೆ? ನಿಜವಾಗಿ ಅಲ್ಲಿ ಒಂದು ಧರ್ಮದ ಹೆಸರಲ್ಲಿ ಉಂಟಾದ ಪಾರ್ಟಿ. ನಾನು ಪಾರ್ಟಿಯ ಹೆಸರು ತಗೊಳ್ಳೋದಿಲ್ಲ. ಆ ಪಾರ್ಟಿ ದೇಶದ ವಿಭಜನೆ ಬಯಸಿತ್ತು. ಇವರ ಅಸೆಸ್ಮೆಂಟ್ ಅಂದರೆ ಆ ಪಾರ್ಟಿ ವೀಕ್ ಆಗಿತ್ತು. ನಿಜ ವಿಷಯ ಏನಂದರೆ, ವೀಕ್ ಆಗಿರೋ ಪಾರ್ಟಿಯ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕಾಗಿ ಆ ಪಾರ್ಟಿ ಏನು ಹೇಳ್ತಾ ಇತ್ತು, ಈಗ ಈ ಪಾರ್ಟಿ ಹೇಳ್ತಾ ಇದೆ. ನಮ್ಮ ಜನರಲ್ಲಿ ತುಂಬಾ ಜನ ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಿದ್ದಾರೆ. PUBG ಗೇಮ್ ಇಸ್ಲಾಮಲ್ಲಿ ಹರಾಮ ಅಥವಾ ಇಲ್ವಾ? ನಿಜ ಏನೆಂದ್ರೆ, ನೀವು ಅವ್ರ ಹತ್ರ ಇದನ್ನು ಕೇಳಬೇಕು. ತಮ್ಮನ್ನು ತಾವು ಅಥಾರಿಟಿ ಅನ್ಕೋತಾರೆ. ನಾನಂತೂ ನಿಮ್ಮಂತೆ ವಿದ್ಯಾರ್ಥಿ ಅಷ್ಟೇ, ಒಬ್ಬ ಸ್ಟೂಡೆಂಟು. ನಾನು ಅಂದರೆ ನನಗೆ ಇಷ್ಟವರೆಗೆ ಗೊತ್ತೂ ಇಲ್ಲ PUBG ಹೇಗೆ ಆಡ್ತಾರೆ ಅಂತ. ನನಗೆ ಆ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ. ನಾನು ಹೇಗೆ ಹೇಳ್ಬೋದು? ಹಾಗೆ ಜಾಕಿರ್ ನಾಯಕ್ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ, ಮುಸಲ್ಮಾನರು ವಿಡಿಯೋ ಗೇಮ್ನ ಆಡಬಾರ್ದಂತೆ. ಯಾಕಂದರೆ ವಿಡಿಯೋ ಗೇಮ್ ಆಡ್ತಿರುವಾಗ ಅದರಲ್ಲಿ ಯಾವುದ್ಯಾವುದೋ ಫೋಟೋಗಳು ಬರುತ್ತಂತೆ, ಕಮ್ಮಿ ಬಟ್ಟೆ ಹಾಕಿರೋ ಹೆಣ್ಮಕ್ಳು ಫೋಟೋ ಬರುತ್ತಂತೆ, ಅದರಲ್ಲಿ ಮ್ಯೂಸಿಕ್ ಇರುತ್ತೆ, ಮತ್ತು ಇಸ್ಲಾಂ ಧರ್ಮದಲ್ಲಿ ಸಂಗೀತನೂ ಹರಾಮ್ ಆಗಲಿ. ನಾನು ಒಪ್ತೀನಿ, ಅವ್ರ ಮಾತನ್ನೇ ನಾನು ಒಪ್ತೀನಿ. ಮತ್ತು ಅವರ ಫೋಟೋ ಬರುತ್ತೆ ವಿಡಿಯೋದಲ್ಲಿ, ಅದು ಸರಿನಾ? ಅವರು ಮೈಕೆಲ್ಲ ಹಚ್ಚಿ ಅವರ ವಿಡಿಯೋ ಏನಾಗುತ್ತೆ. ಮತ್ತು ನನಗನ್ನಿಸುತ್ತೆ ಯೂಟ್ಯೂಬ್ ಅವರಿಗೆ ಪೇಮೆಂಟ್ ಕೂಡ ಮಾಡ್ತಿರ್ಬೋದಲ್ಲ. ವ್ಯೂವರ್ಶಿಪ್ ತುಂಬ ಇದೆ. ಬಹುಶಃ ಯೂಟ್ಯೂಬ್ ಅವರಿಗೆ ದುಡ್ಡು ಕೊಡ್ತಿರ್ಬೋದು ಅಂತ. ಆ ವಿಡಿಯೋನ ತಯಾರಿಸೋದು ಮತ್ತು ಅದರಿಂದ ಗಳಿಸೋದು ಅದೆಲ್ಲ ಹಲಾಲ. ಇಲ್ಲಿ ನೋಡಿ, ಇದೇನು ಹೊಸ ವಿಷಯ ಅಲ್ಲ. ಹಿಂದೂಸ್ತಾನದಲ್ಲಿ ಇವರೆಲ್ಲ ಕೂಡಿ ಯಾವಾಗ ಈ ಶಿಪ್ಪಿಂದ ಹಾಜಿಗಳು ಬರೋಕ್ಕೆ ಶುರು ಮಾಡಿದ್ರು, ಆವಾಗ ಫತ್ವಾ ಇತ್ತು, ಹಿಂದೂಸ್ತಾನದ ಮುಸ್ಲಿಮರು ಹಜ್ ಮಾಡಕೂಡ್ದು ಅಂತ. ಹಜ್ಗೆ ಹೋಗೋಕೆ ಆ ಕಾಲದಲ್ಲಿ ನಿಮ್ಮ ಹತ್ರ ಇರಬೇಕಿತ್ತು. ಆವಾಗ ಪಾಸ್ಪೋರ್ಟ್ ಇರ್ತಾ ಇರಲಿಲ್ಲ, ಪರ್ಮಿಟ್ ಇರಬೇಕಿತ್ತು. ಪರ್ಮಿಟ್ನಲ್ಲಿ ಫೋಟೋ ಇರಬೇಕು. ಪರ್ಮಿಟ್ಗಾಗಿ ಫೋಟೋ ತೆಗಿಬೇಕಿತ್ತು. ಅದು ಇಸ್ಲಾಂಗೆ ವಿರುದ್ಧವಾಗಿದೆ. ನಿಜವೆಂದರೆ ನೀವು ಹಜ್ಗೆ ಹೋಗಲೇ ಕೂಡ್ದು. ಮತ್ತೆ ಇದನ್ನು ನಿರಂತರವಾಗಿ ಹೇಳ್ತಾ ಇದ್ದರು. ನೋಡಿ, ನಾನು ಯಾರ ಹೆಸರು ತಗೋತಾ ಇಲ್ಲ. ನೋಡಿ, ನೀವು ಸ್ವಲ್ಪ ಟಿವಿಯ ಬೇರೆ ಬೇರೆ ಡಿಬೇಟ್ಸ್ ನೋಡಿ. ಟಿವಿಯ ಆ್ಯಂಕರ್ ಅವರು ಮಹಿಳೆಯರು ತುಂಬ ಆಕರ್ಷಕವಾಗಿರ್ತಿದ್ರು. ಮತ್ತು ಈ ಜನ ಯಾರು ಹರಾಮ್ ಅಂತಿದ್ದಾರೆ, ಇವರು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಟಿವಿಯ ಸ್ಕ್ರೀನ್ನಲ್ಲಿದ್ಕೊಂಡು. ಅದು ಸರಿ ಅಂತೀರಾ? ಹಲಾಲ್ ಅಂತೀರಾ? ಈಗ ಟಿವಿ ಆಂಕರ್ ಬಗ್ಗೆ ಹೇಳೋದಾದ್ರೆ, ಪಾಕಿಸ್ತಾನದಲ್ಲಿ ಒಬ್ರು ಆಂಕರ್ ಇದ್ದಾರೆ. ಅವರು ಒಬ್ರು ಮೌಲಾನನ ಕೇಳ್ತಾರೆ,
ನೋಡಿ, ನೀವು ಹೇಳ್ತೀರಾ ನೀವು ಜನ್ನತ್ತಿಗೆ ಹೋದಾಗ ಅಲ್ಲಿ ಕನ್ಯರು ಸಿಗ್ತಾರೆ ಅಂತ. ನಿಜವಾದ ವಿಷಯ ಏನಂದ್ರೆ ಗೊತ್ತಿಲ್ಲ. ಅದು ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಒಬ್ರು ಪ್ರೊಫೆಸರ್ ಪ್ರಶ್ನೆ ಮಾಡಿದ್ರು. ನೀವು ರಸ್ತೆಯಲ್ಲಿ ನಡೀತಾ ಇರುವಾಗ ಮತ್ತೆ ಅಲ್ಲಿ ತುಂಬ ಪ್ರಜ್ಞೆ, ವಿಸ್ಡಮ್ ತುಂಬಿರುವ ಗ್ರಂಥ ಏನಾದರೂ ಇದ್ದರೆ ಮತ್ತು ದುಡ್ಡಿನ ಒಂದು ಗಂಟಲ್ಲಿದ್ದರೆ ನೀವು ಎರಡರಲ್ಲಿ ಏನು ಎತ್ಕೋತೀರಾ? ಸ್ವಾಮಿ ವಿವೇಕಾನಂದ ಹೇಳಿದರು, ನಾನಂತೂ ದುಡ್ಡಿನ ಗಂಟನ್ನು ಎತ್ಕೋತೀನಿ. ಆಗ ಪ್ರೊಫೆಸರ್ ಹೇಳಿದ್ರು ಎಂಥ ಮನುಷ್ಯಪ್ಪ ನೀವು, ಸನ್ಯಾಸಿ ಆಗಿ ದುಡ್ಡಿನ ಗಂಟು ಬೇಕು. ನಾನಂತೂ ಯಾವ ಪುಸ್ತಕದಲ್ಲಿ ವಿಸ್ಡಮ್, ಪ್ರಜ್ಞೆ ಇದೆ, ಇಂಟೆಲಿಜೆನ್ಸ್ ಇದೆ ಅದನ್ನ ಎತ್ಕೋತೀನಿ. ಹೇಳಿದ್ರು ಯಾರ ಹತ್ರ ಏನಿಲ್ಲ ಅದನ್ನ ಎತ್ಕೋತಾರೆ. ಏನಂದ್ರೆ ಯಾವ ವಿಷಯ ಇಲ್ಲ, ಅವರಿಗೆ ಅವರ ಮನಸ್ಸಲ್ಲಿ ಆ ಬಗ್ಗೆ ಆಕರ್ಷಣೆ ಇರುತ್ತೆ. ನಾನಷ್ಟೇ ಕಮೆಂಟ್ ಮಾಡಬಲ್ಲೆ, ಅದಕ್ಕಿಂತ ಹೆಚ್ಚೇನಿಲ್ಲ. ಆದ್ರೆ ಈ ತರ ಎಲ್ಲಾದ್ರೂ ಬರ್ದಿದಾರ ಜನ್ನತ್ತಲ್ಲಿ ಕನ್ಯರು ಇರ್ತಾರೆ ಅಂತ, ಒಬ್ಬೊಬ್ಬ ಮನುಷ್ಯನಲ್ಲೂ 10 ಮನುಷ್ಯರ ತಾಕತ್ ಬರುತ್ತೆ ಅಂತ, ನಿಮಗೆ ಶಕ್ತಿ ಬರುತ್ತೆ ಅಂತ ಎಲ್ಲಾದ್ರೂ ಏನಾದ್ರೂ ಬರ್ದಿದಾರ? ನಾನು ಇಷ್ಟು ಹೇಳಬಲ್ಲೆ, ನನ್ನ ಅಧ್ಯಯನದ ಪ್ರಕಾರ ಊರ್ ಬಗ್ಗೆ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಅದು ದೊಡ್ಡ ಚರ್ಚೆ ಆಗ್ಬೋದು. ಆದ್ರೆ ಎಲ್ಲವೂ ಇದೆ. ಆಲೆಗಳಿರುತ್ತವೆ, ಹಣ್ಣು ಹಂಪಲಿರ್ಬೋದು, ಅದು ಇರುತ್ತೆ, ಇದು ಇರುತ್ತೆ. ಆದ್ರೆ ಊರ್ ಬಗ್ಗೆ ಇಷ್ಟು ಯಾಕೆ ಆಸಕ್ತಿ? ತುಂಬಾ ವಿಷಯಗಳಿವೆ. ಆದರೆ ಕುರಾನ್ನಲ್ಲಿ ಇನ್ನೊಂದು ಜಾಗದಲ್ಲಿ ಹೇಳಿದೆ, ತುಂಬಾ ಇಂಪಾರ್ಟೆಂಟ್ ಅದು. ಅಲ್ಲಿ ಹೇಳಿದೆ, ಮತ್ತೆ ಮನುಷ್ಯನ ಮೆದುಳು, ಮಾನವ ಬುದ್ಧಿ ಕಲ್ಪನೆ ಮಾಡೋಕೇನೆ ತುಂಬಾ ಕಷ್ಟವಾಗುತ್ತೆ ಜನ್ನತ್ ಹೇಗಿರುತ್ತೆ ಅಂತ. ಅಂದ್ರೆ ಇದರ ಅರ್ಥ ಏನಾಯ್ತು? ಇದರ ಅರ್ಥವಾಯ್ತು ಅಂದ್ರೆ ಈ ಸ್ಕ್ರಿಪ್ಚರ್ಸ್, ಧರ್ಮಶಾಸ್ತ್ರ ಏನಿರುತ್ತವೆ ಅದು ಎಲ್ಲ ಪ್ರಕಾರದವರಿಗಿರುತ್ತೆ. ಯಾರ ಬುದ್ಧಿ ವಿಕಸಿತವಾಗದಿದ್ದವರಿಗೂ ಇದೆ, ಯಾರ ಬುದ್ಧಿ ಹೆಚ್ಚು ವಿಕಸಿತವಾಗಿದೆ ಅವರಿಗೂ ಇದೆ. ಅಂದ್ರೆ ಅವರಿಗೆ ಎಲ್ಲರಿಗೂ ಅಡ್ರೆಸ್ ಮಾಡ್ಬೇಕಾಗತ್ತೆ. ನಿಜವೆಂದ್ರೆ ಈ ಆಕರ್ಷಣೆ ಜನ್ನತ್ ಬಗ್ಗೆ ಹೇಗ್ ಮಾತಾಡ್ತಾರೆ ಅಂತಂದ್ರೆ, ಆಗಾಗ ಟ್ರೈನಲ್ಲಿ ಹೋಗಿ ಬರೋರ್ ತರ ಮಾತಾಡ್ತಾ ಇರ್ತಾರೆ. ಹೌದು, ಅದೇ ನನ್ಗೆ ಅರ್ಥವಾಗ್ತಿಲ್ಲ. ಸ್ವಾಮಿ ವಿವೇಕಾನಂದ ಏನ್ ಹೇಳಿದ್ರು ಅಲ್ಲೇ ಸತ್ಯ ಅಡಗಿದೆ. ಅಂದ್ರೆ ಆಕರ್ಷಣೆ ಅಲ್ಲಿರುತ್ತೆ, ಯಾವ ವಸ್ತು ಅವರ ಹತ್ರ ಇರೋದಿಲ್ಲ, ಅವರಿಗೆ ಅದು ಆಕರ್ಷಣೆ. ಈ ವಿಚಾರವಾಗಿ ಹೇಳ್ಬಿಡ್ತೀನಿ. ಆ ಪಾಕಿಸ್ತಾನದ ಫೀಮೇಲ್ ಆಂಕರ್ ಏನಿದ್ರು, ಅವರು ಮೌಲಾನ್ ಅವ್ರಿಗೆ ಕೇಳ್ತಾರೆ, ಸರಿ ನಿಮ್ಗೇನೋ ಕನ್ಯರ್ ಸಿಗ್ತಾರೆ, ಹೆಣ್ಮಕ್ಳಿಗೆ ಏನ್ ಸಿಗುತ್ತೆ, ನನ್ಗೇನ್ ಸಿಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಜನ್ಮದಲ್ಲಿ ನೀವು ಯಾರನ್ನ ಮದ್ವೆ ಆಗಿದ್ರು ಅವ್ರು ಎಲ್ಲಿ ಸಿಗ್ತಾರೆ ಅಂತ. ಅವ್ರು ಮತ್ತೆ ಮುಂದೇನು ಹೇಳಿರ್ಬೋದು. ಅವ್ರು ಹೇಳಿದ್ರು ನನಗಂತೂ ಬೇಡ ಅಂತ. ಅವ್ರು ಹೇಳಿದ್ರು ಅವರೇ ಸಿಗುವುದಾದ್ರೆ ಮತ್ತೆ ಜನ್ನತ್ ಅವ್ರು ಏನ್ ಹೇಳಿದಾರೆ ಆ ಕ್ಲಿಪ್ ನಾನು ನೋಡಿದ್ದೀನಿ. ಮತ್ತೆ ಅಲ್ಲಿ ಹೋಗೋದ್ರಿಂದ ಲಾಭ ಏನು? ಹೌದು, ಹೀಗೆ ಅವರು ಹೇಳಿದ್ರು. ಇಸ್ಲಾಮಲ್ಲಿ ಬಡ್ಡಿ ತಗೊಳ್ಳೋದು ಹರಾಮ, ಕುರಾನ್ ಇದಕ್ಕೆ ಒಪ್ಪೋದಿಲ್ವಾ? ಇಂಟ್ರೆಸ್ಟ್ ತಗೊಳ್ಳೋದು ತುಂಬಾ ಜನ ಹೇಳ್ತಾರೆ ಬಡ್ಡಿ ಅಂತ. ಖಂಡಿತವಾಗಿ ನಾನು ಇಂಟ್ರೆಸ್ಟ್ ವಿರುದ್ಧವಾಗಿ ತುಂಬಾ ಸ್ಟ್ರಿಕ್ಟ್ ಶಬ್ದವನ್ನ ಉಪಯೋಗಿಸಿದ್ದಾರೆ. ಆದ್ರೆ ಹೇಗೆ ಮಿಶ್ರದ ಶೇಖ್ ಮೊಹಮ್ಮದ್ ಅಬ್ದುಹು ಇದ್ರು, ತುಂಬಾ ದೊಡ್ಡ ಸ್ಕಾಲರ್ ಆಗಿದ್ರು. ನಮ್ಮ ಹಿಂದೂಸ್ತಾನದಲ್ಲಿ ಸರ್ಸಯ್ಯ ಇದ್ರು. ಅವರು ಬರ್ದದನ್ನ ಓದಿದಾಗ ನಮಗ್ ಗೊತ್ತಾಗುತ್ತೆ ಯಾವ ಬಡ್ಡಿಯನ್ನ ಅವರ ಒಪಿನಿಯನ್ ಪ್ರಕಾರ. ನಂದೇನೋ ಒಪಿನಿಯನ್ ಇಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನೊಬ್ಬ ಸ್ಟೂಡೆಂಟು. ನಾನು ಅಡ್ವಾಂಟೇಜ್ ತಗೋತೀನಿ, ಎಲ್ಲರ ಪುಸ್ತಕವನ್ನ ಓದ್ತೀನಿ, ಲಾಭ ಪಡಿತೀನಿ. ಶೇಖ್ ಮೊಹಮ್ಮದ್ ಅಬ್ದುಹು ಅವರದು ಇದೇ ಒಪಿನಿಯನ್ ಆಗಿದೆ. ಮತ್ತೆ ಸರ್ಸಯ್ಯ ರೆಹಮತ್ ಖಾನ್ ಕೂಡ ಇದೇ ಹೇಳ್ತಾ ಇದ್ರು. ಯಾವ ಬಡ್ಡಿ ಹಿಂದೂಸ್ತಾನದಲ್ಲೂ ನಡೀತಾ ಇತ್ತು ಅದನ್ನು ಗವರ್ಮೆಂಟ್ ಆಗ್ಲೇ ಬ್ಯಾನ್ ಮಾಡಿತ್ತು. ಅದನ್ನ ಹೇಳ್ತಾ ಇದ್ರು ಚಕ್ರವರ್ತಿ ಬಡ್ಡಿ ಇರ್ತಾ ಇತ್ತು. ನಾನು ಆ ಬಡ್ಡಿ ಬಗ್ಗೆ ಹೇಳೋದು. ಆ ಸಮಯದಲ್ಲಿ ಬ್ಯಾಂಕ್ ಇರಲಿಲ್ಲ, ಆ ಸಮಯದಲ್ಲಿ ಬೇರೆ ಇನ್ಸ್ಟಿಟ್ಯೂಷನ್ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಂತೂ ಚಕ್ರವರ್ತಿ ಬಡ್ಡಿ ಇರ್ತಾ ಇತ್ತು. ನಮ್ಮ ದೇಶದಲ್ಲಂತೂ ಸರ್ಕಾರ ಅದನ್ನ ಬ್ಯಾನ್ ಮಾಡಿತ್ತು. ಅವರ ಒಪಿನಿಯನ್ ಹೀಗೆ ಇಬ್ಬರದ್ದು. ಅಂದ್ರೆ ಮುಸ್ಲಿಂ ಉಲ್ಮಾ ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಈಗಿನ ಕಾಲದಲ್ಲಿ ಎಷ್ಟೋ ಬ್ಯಾಂಕ್ಗಳ ಹೆಡ್ ಆಗಿ ಮುಸಲ್ಮಾನರೇ ಆಗಿದ್ದಾರೆ. ಹೌದು, ಎಲ್ಲ ಮುಸಲ್ಮಾನರೇ ಬಿಡಿ, ನೀವು ಬ್ಯಾಂಕ್ಗಳನ್ನು ಬಿಡ್ಬಿಡಿ. ಎಲ್ಲ ಮುಸಲ್ಮಾನರೆಲ್ಲ ಈ ದೇಶದಲ್ಲಿ. ಅದಲ್ಲದೆ ಇಸ್ಲಾಂನ ಹೆಸರಲ್ಲಿ ಹುಟ್ಟಿದ ಪಾಕಿಸ್ತಾನ್, ಅಲ್ಲಿಯೂ ಅದೇ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. IMFC ಲೋನ್ ಇದೆ, ವರ್ಲ್ಡ್ ಬ್ಯಾಂಕ್ ಲೋನ್ ಇದೆ, ಬಡ್ಡಿ ಕೊಡ್ತಾರೆ. ನೀವು ಇಷ್ಟೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀರಾ, ನಮ್ಗೆ ಇನ್ನೊಂದು ವಿಷಯನೂ ಹೇಳಿ. ಫತ್ವಾ ಅಂದ್ರೆ ಏನು?
ಅದರ ಲಿಟ್ರಲ್ ಮೀನಿಂಗ್ ಅಂದರೆ ನಿಮ್ಮದು ಯಾವುದೇ ವಿಷಯದಲ್ಲಿ ಕಾನೂನು, ಎಲ್ರಿಗೂ ಕಾನೂನು ಅರ್ಥವಾಗೋದಿಲ್ಲ. ಎಷ್ಟೊಂದು ಕಾನೂನುಗಳಿವೆ ನೋಡಿ. ನಿಮಗೆ ಯಾವುದೇ ವಿಷಯದ ಬಗ್ಗೆ ನಿಮ್ಮ ತಲೆಯಲ್ಲಿ ಭ್ರಮೆ ಇದೆ, ಆಗ ನೀವು ಯಾವುದೇ ದೊಡ್ಡ ವಕೀಲರ ಹತ್ರ ಒಪಿನಿಯನ್ ತಗೋತೀರಾ. ಲೀಗಲ್ ಒಪಿನಿಯನ್, ಅದರ ಲಿಟ್ರಲ್ ಮೀನಿಂಗ್ ಏನಂದರೆ ಲೀಗಲ್ ಒಪಿನಿಯನ್. ಆದರೆ ಇಲ್ಲಿ ಎಷ್ಟೊಂದು ಮಂದಿ ಇದ್ದಾರೆ, ಅವರೆಲ್ಲ ಪಾಪ ತುಂಬಾ ಶಿಕ್ಷಿತರಾಗಿಲ್ಲ. ಇಶ್ಯೂ ಮಾಡಿದ್ರೆ ಯಾರನ್ನ ಇಲ್ಲ, ಅದೇ ನಾನು ಹೇಳೋದು, ಅದೇ ಹೇಳ್ತಿರೋದು. ಲಿಟ್ರಲ್ ಮೀನಿಂಗ್ ಅದು ಒಪಿನಿಯನ್. ಆದರೆ ಇದನ್ನ ಹೇಗೆ ಉಪಯೋಗಿಸ್ತಾ ಇದ್ದಾರೆ? ಒಂದು ನ್ಯಾಯಾಲಯದ ಆರ್ಡರ್ನ ಹಾಗೆ ಫತ್ವಾ ಕೊಡ್ತಾರೆ, ಇವರನ್ನು ಹೊರಗೆ ಹಾಕಿ. ಫತ್ವಾ ಕೊಡ್ತಾರೆ, ಈ ನಿಕಾ ಸರಿಯಾಗಿಲ್ಲ. ಫತ್ವಾ ಕೊಡ್ತಾರೆ, ಇವ್ರ ಜೊತೆಗೆ ಇರ್ಕೂಡ್ದು. ಅಯ್ಯೋ, ಇದೇನು ನ್ಯಾಯಾಲಯನ ಇವರಿಗೆ ಆರ್ಡರ್ ಕೊಡುವ ಹಕ್ಕಿದೆ? ಇವರು ಒಪಿನಿಯನ್ ಕೊಡ್ಬೋದು. ಮತ್ತೆ ಯಾವಾಗ ಸಿಕ್ಕಾಕೋತಾರೆ ಹೀಗೇನೆ ಹೇಳ್ತಾರೆ, ನಾವೆಲ್ಲಿ ಆರ್ಡರ್ ಕೊಟ್ಟಿದ್ದೇವೆ, ನಾವು ಒಪಿನಿಯನ್ ಕೊಟ್ಟಿದ್ದೇವೆ. ಅಂದ್ರೆ ನೀವು ಇಲ್ಲ ಅನ್ಬಹುದಾ? ಒಬ್ಬ ಸಾಮಾನ್ಯ ವ್ಯಕ್ತಿ ನೀವು ಹೀಗೆ ಇಂಪ್ರೆಷನ್ ಮಾಡಿಬಿಟ್ಟಿದ್ದೀರಾ ಈ ಧರ್ಮದ ಪ್ರಕಾರ. ಯಾವಾಗಲೂ ಜನರಿಗೆ ಅನ್ಸುತ್ತೆ ಇದು ಅನ್ವಯ ಆಗಲೇಬೇಕು ಅಂತ. ಬೇಡ ಅನ್ನೋಕೆ ಆಗಲ್ಲ, ಬೇಕಂತಲೇ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿಲಿ ಸಾಮಾನ್ಯ ಮನುಷ್ಯರು ಏನ್ ಮಾಡಬೇಕು ಅಂತ ಹೇಳ್ತೀರಾ? ಶಿಕ್ಷಣ. ನಿಮ್ಗೆ ಯಾರು ಸುರಕ್ಷೆ ಕೊಡಕ್ಕಾಗಲ್ಲ. ನಿಮ್ಮಲ್ಲಿ ಒಂದು ವೇಳೆ ಶಿಕ್ಷಣ ಇಲ್ದಿದ್ರೆ ಯಾರೂ ಸುರಕ್ಷೆ ಕೊಡಕ್ಕಾಗಲ್ಲ. ಜನರಿಗೆ ಶೋಷಣೆ ಆಗ್ಬಾರ್ದು ಅಂದ್ರೆ ಜೀವನದಲ್ಲಿ ಮುಂದೆ ಸಾಗೋಕೆ ನಿಮ್ಗೆ ಶಿಕ್ಷಣ ಬೇಕೇ ಬೇಕು. ಶೋಷಣೆಯಿಂದ ಬಚಾವಾಗಬೇಕಾದ್ರೆ ಎಲ್ಲಕ್ಕಿಂತ ದೊಡ್ಡ ಶಸ್ತ್ರ ಶಿಕ್ಷಣ. ನೀವು ಮೊದಲು ಶಿಕ್ಷಿತರಾಗಬೇಕು. ಆಗ ನಾನು ನಿಮಗೆ ಕುರಾನ್ನಲ್ಲಿ ಒಂದು ಕಾಯತವಿದೆ. ವಯ್ಯದ ಅಂದರೆ ಹೇಳಿದ್ದಾರೆ ಪ್ರೊಫೆಟಿಕ್ ಮಿಷನ್ ಏನು ಅಂತ. ಪ್ರೊಫೆಟ್ನ ಕೆಲಸ ಏನು? 3 ಆಯತದಲ್ಲಿ ಹೇಳಿದ್ದಾರೆ ಪ್ರೊಫೆಟ್ನ ಕೆಲಸ ಏನು ಅಂತ. ಒಂದು ಟ್ರೈನಿಂಗ್ ಕೊಡೋದು, ಶಿಕ್ಷಣ ನೀಡೋದು. ಆದರೆ ಒಂದು ಆಯತಿದೆ 4ನೇದ್ದು. ಅದರಲ್ಲಿದೆ ವಯ್ಯದಾ ಅನ್ಹುಂ ಇಸ್ರಹುಂ ವಲ್ ಅಗ್ಲಲಾಲ್ ಲತಿ ಖಾನ್ ಅಲೈ. ಮತ್ತೆ ಪ್ರಾಫೆಟ್ನ ಕೆಲಸ ಪ್ರಾಫೆಟ್ ಮಾತ್ರ ಅಲ್ಲ, ಕುರಾನ್ನ ಪ್ರಕಾರ ಪ್ರತಿ ದೇಶದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಪ್ರಾಫೆಟ್ ಬರ್ತಾನೆ. ಬಹುಶಃ ನಮ್ಮ ಇಲ್ಲಿ ಅದನ್ನ ಅವತಾರ ಅಂತಾರೆ. ಹೇಳಲಾಗಿದೆ ಇವರ ಮಿಷನ್ ಏನು ಅಂತ. ಇವರ ಮಿಷನ್ ಏನಂದ್ರೆ ಜನರ ಕತ್ತಿನಲ್ಲಿ ಮತ್ತು ಕಾಲಲ್ಲಿ ಹಾಕಲಾದ ಸಂಕೋಲೆಗಳಿಂದ ಅವರಿಗೆ ಮುಕ್ತಿ ನೀಡುವುದು. ಮತ್ತೆ ಈ ಆಯತನ ಅದನ್ನೇ ನನಗೆ ಅನಿಸುತ್ತೆ, ಅಂದರೆ ತುಂಬ ಜನ ಬರೆದಿದ್ದಾರೆ, ಅದು ನನ್ನ ಹೃದಯಕ್ಕೆ ತಟ್ಟುತ್ತೆ. ಅಲ್ಲಾಮೆ ಅಕ್ಬಾಲ್ ಹೇಳಿದ್ದಾರೆ. ಇದೇ ಆಯತ್ನ ಒಂದು ರೀತಿಯಿಂದ ಅದು ಪ್ರತಿಬಿಂಬದಂತೆ ನಮಗೆ ಕಾಣಿಸುತ್ತೆ. ಹೇಳಿದ್ದಾರೆ, ಕ್ಯೂ ಖಾಯಕೋ ಮಕ್ಲೂಕ್ ಮೇ ಹಾಯಲ್ ರಹೇ ಪರ್ದೆ ಪೀರಾನೆ ಖಲೀಸಾ ಕೋ ಖಲೀಸಾ ಸೆ ಹಟಾದೋ. ಅದರ ಅರ್ಥ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಬೇಕು ಪರಮಾತ್ಮನದ್ದು ಮತ್ತು ಆತ್ಮದ್ದು. ಮಧ್ಯೆ ಯಾರಿರ್ತಾರೆ ಅವರನ್ನು ತೊಲಗಿಸ್ಬೇಕು. ನಾನು ಹೇಳಲ್ಲ, ಅಲ್ಲಾಮೆ ಇಕ್ಬಾಲ್ನಲ್ಲಿ ಹೇಳಿದೆ. ನನ್ನ ಮೇಲೇನೆ ಆರೋಪ ಮಾಡ್ತಾರೆ. ಮತ್ತೆ ಅಲ್ಲಾಮೆ ಅಕ್ಬಾಲ್ನಲ್ಲಿದೆ, ಮಧ್ಯೆ ಯಾರಿದ್ದಾರೆ ಅವರನ್ನ ತೊಲಗಿಸಿ, ಒದ್ದೋಡಿಸಿ ಅವರನ್ನ.